ನನಗೇನು ಇದು ಬಗೆಹರಿಯೋ ಪ್ರಶ್ನೆ ಅಂತ ಅನ್ನಿಸ್ತಿಲ್ಲ. ನಾನು ಈ ಮದ್ವೆನ ಡ್ರಾಪ್ ಮಾಡಿಬಿಡ್ತೀನಿ. ಇಷ್ಟೊಂದು ಇನ್ಪೇಷಂಟ್ ಆದ್ರೆ ಹೇಗೆ? ಯಾಕಿಂತ ಡಿಸಿಷನ್? ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ. ಅಲ್ಲ, ನೀನು ಒಂದೇ ಸಲ 10 ಅಡಿ ಜಂಪ್ ಮಾಡು ಅಂದ್ರೆ ಅವನಾದ್ರೂ ಏನ್ ಮಾಡ್ತಾನೆ? ಇನ್ನೊಂದು ಸಮ್ ಟೈಮ್ ಐತೆ, ಟೈಮ್ ಕೊಡೋನ್ಗೆ. ಇನ್ನೆಷ್ಟು ಟೈಮ್ ಕೊಡ್ಬೇಕು? 1.5 ವರ್ಷದಿಂದ ಇದೇ ಹಾಡಾಗಿದೆ. ಒಂದು ಸ್ಟೆಪ್ ಮುಂದೆ ಇಟ್ಟಿಲ್ಲ ಅವನು. 10 ಅಡಿ ಜಂಪ್ ಮಾಡ್ತಾನ? ಈಗ ನಾನೇನ್ ಮಾಡ್ಬೇಕು? ನೀನೇ ಹೇಳು. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಏನು? ನಾನೊಂದು ಐಡಿಯಾ ಹೇಳ್ತೀನಿ, ಕೇಳ್ತೀಯಾ? ಈ ವರ್ಷ ನೀನ್ ಮದುವೆ ಆಗಲೇಬೇಕು. 2 ವರ್ಷದಿಂದ ಮುಂದಿನ ವರ್ಷ ಆಗ್ತೀನಿ ಅಂತ ಸಬೂಬು ಹೇಳ್ತಾನೆ ಬರ್ತಾ ಇದೀಯ. ಈ ವರ್ಷ ಮಾತ್ರ ನೀನ್ ಯಾವ ಸಬೂಬು ನಾ ಕೇಳಲ್ಲ. ಅಮ್ಮ, ನಾನು ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಹೌದಾ? ಹಾಗಾದ್ರೆ ನಾನು ಈಗಲೇ ನಿನ್ನ ವಿಷ್ಣು ಮಾವನಿಗೆ ಫೋನ್ ಮಾಡ್ಬಿಡ್ತೀನಿ. ಕೂತ್ಕೋ. ಅಲ್ಲ, ಇದಕ್ಕೆಲ್ಲ ವಿಷ್ಣು ಮಾವನಿಗೆ ಯಾಕೆ ಫೋನ್ ಮಾಡಬೇಕು? ವಿಷ್ಣುಗಿರೋಳು ಭಾಗೀರಥಿ ಒಬ್ಬಳೇ ಮಗಳು. ಅಲ್ಲಮ್ಮ, ನನ್ನ ಮದುವೆಗೂ ಭಾಗೀರಥಿಗೂ ಏನ್ ಸಂಬಂಧ? ನೀನ್ ಮದುವೆ ಭಾಗೀರಥಿ ಜೊತೆನೆ ಅಂತ ಯಾವಾಗಿಂದಾನು ನಾನು ಹೇಳ್ತಾನೆ ಇಲ್ವಾ? ಇಲ್ಲ, ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ರ? ನನ್ನೊಂದು ಮಾತು ಕೇಳೋದು ಬೇಡವಾ? ನಿನಗೇನು ಗೊತ್ತಿಲ್ವಾ? ನಿನ್ನ ಇವತ್ತಿನ ಸ್ಥಿತಿಗೆ ಆ ವಿಷ್ಣುನೇ ಕಾರಣ. ಏನು ಗೊತ್ತಿಲ್ಲದೆ ಇರೋರ ಥರ ಮಾತಾಡ್ತಾ ಇದೀಯಾ? ಅಮ್ಮ, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೇನೆ. ಅದು ಇವತ್ತು ಬೆಳಿಗ್ಗೆ ನಮ್ಮ ಮನೆಗೆ ಬಂದಿದ್ಲಲ್ಲ, ಅವಳೆ. ಆಚಾರ ವಿಚಾರ ನಯ ನಾಜುಕು ಒಂದು ಗೊತ್ತಿಲ್ಲದೆ ಇರೋ ದುರಾಕಾರಿ ಆ ಹುಡುಗಿನ. ಅಮ್ಮ, ಅವಳು ಅಂಥವಳಲ್ಲ. ಅವಳು ಅಂಥವಳಾಗಿದ್ರು ನಾನು ಅವಳನ್ನೇ ಮದುವೆ ಆಗೋದು. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ನಾವು ಮಿಡ್ಲ್ ಕ್ಲಾಸ್ ಜನ, ಕೈಲಾದಷ್ಟು ಓದಿ ಒಂದು ಕೆಲಸ ಗಿಟ್ಸ್ಕೋಬೇಕು, ಮರ್ಯಾದೆಗೆ ಮದುವೆ ಮಾಡಿಕೊಂಡು ಆರಾಮ ಸಂಸಾರ ನಡೆಸಬೇಕು. ಅದು ಬಿಟ್ಟು ಈ ಸೀರಿಯಲ್ಲು ಫಿಲಮು ಅಂತ ಇದ್ರೆ ನಿನ್ನ ಮದುವೆ ಗತಿ ಏನಮ್ಮ? ಸ್ವಲ್ಪ ನೀವು ಸುಮ್ಮನೆ ರೀ. ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋರು ಯಾರು ಮದ್ವೆನೇ ಆಗಲ್ವಾ? ಸಿನಿಮಾದವರು 2-3 ಲವ್ ಮಾಡಿ ಆಮೇಲೆ ಬೇರೆ ಯಾರನ್ನೋ ಮದ್ವೆ ಆಗಿಲ್ವಾ? ಅದಕ್ಕೆ 3 ದಿವಸಕ್ಕೆ ಅವ್ರಿಗೆ ಡೈವರ್ಸ್ ಆಗ್ತಾ ಇರೋದು. ಡ್ಯಾಡಿ, ಈಗ ಕಾಲ ಬದಲಾಗಿದೆ, ಇದು ನಿಮ್ ಕಾಲ ಅಲ್ಲ ರೀ. ಏನ್ರಿ ಇದು ನಿಮ್ ಪುರಾಣ? ಮೊದಲನೇ ದಿನ ಶೂಟಿಂಗ್ ಹೋಗ್ತಾ ಇದ್ದಾಳೆ, ಒಳ್ಳೇದೇನಾದ್ರೂ ಆಶೀರ್ವಾದ ಮಾಡಿ ಕಳಿಸ್ಬಾರ್ದಾ? ಅಮ್ಮ, ಡ್ಯಾಡಿ ಹೇಳ್ತಿರೋದು ಸರಿನೇ. ನಮ್ ಜಾಗೃತಿಯಲ್ಲಿ ನಾವಿರ್ಬೇಕು ಅಂತ ತಾನೇ ಡ್ಯಾಡಿ ಹೇಳ್ತಾ ಇರೋದು. ಇದೊಂದೇ ಸೀರಿಯಲ್ ಮಾಡೋದು ಅಂತ ಮೊದಲೇ ಹೇಳ್ಬಿಟ್ರೆ ಆಮೇಲೆ ಯಾರು ಕರೆಯೋದೇ ಇಲ್ಲ. ಶಿಲ್ಪ, ಹಾರ್ನ್ ಸೌಂಡ್ ಗಾಡಿ ಬಂತು ಅಂತ ಅನ್ಸುತ್ತೆ. ಈ ಮದ್ವೆನೇ ಮಾಡ್ಕೊಳ್ಬಾರ್ದು. ಈ ಮದ್ವೆ ಅಂತ ಆದ್ರೆ ಖುಷಿ, ಇಂಟ್ರೆಸ್ಟು ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಮದ್ವೆನೇ ಆಗ್ಬಾರ್ದು ಅಂತ. ಮತ್ತೆ ಆಕಾಶ್ ನನ್ನ ಫ್ರೆಂಡು. ಅಂದ್ರೆ ನೀವು ಮದ್ವೆ ಆಗಿಲ್ವಾ? ಇಲ್ಲ, ನಮ್ಗೇನಾದ್ರೂ ಅಗತ್ಯ ಇಲ್ಲ ಅನ್ನಿಸ್ತು. ಇಬ್ರು ಒಟ್ಟಿಗೆ ಇದೀವಿ ಅಷ್ಟೇ. ವಿ ಆರ್ ಲಿವಿಂಗ್ ಟುಗೆದರ್. ಬೇಡ ಅನ್ಸಿದ್ರೆ ಅವನ ದಾರಿ ಅವನ್ಗೆ, ನನ್ನ ದಾರಿ ನನ್ಗೆ. ಮದ್ವೆ ಆಗದೆ ಆ ಜೊತೆಲಿ ಇರ್ಬೋದಾ? ಇಬ್ರು ಹೇಗಿದ್ದೀರಾ? ಗಂಡ ಹೆಂಡತಿ ತರಾನೇ ಇದೀವಿ, ಮದ್ವೆ ಒಂದಾಗಿಲ್ಲ ಅಷ್ಟೇ. ಈ ವಿಷಯ ನಿಮ್ಮನೇಲಿ ಎಲ್ಲರಿಗೂ ಗೊತ್ತಿದ್ಯಾ? ಅದೇನಂತ? ಸರಿ, ಹಾಗಿದ್ರೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಆಫ್ ಮಾಡಿ ಬರ್ತೀನಿ.